Easy and slow English. English easily without spelling mistakes. How to read and write English easily without spelling mistakes. ಇಂಗ್ಲೀಷ್ ಈಸಿಯಾಗಿ ಓದಬೇಕಾದ್ರೆ ಮತ್ತು ಬರೆಯಬೇಕಾದ್ರೆ ನಮಗೆ ಇಂಗ್ಲೀಷ್ನ ಬಗ್ಗೆ ಸ್ವಲ್ಪ ವಿಷಯಗಳು ಗೊತ್ತಿರಬೇಕು. ಆ ಸ್ವಲ್ಪ ವಿಷಯಗಳು ಯಾವುದಂದರೆ ಇಂಗ್ಲೀಷ್ ಆಲ್ಫಬೆಟ್ಸ್, ಇಂಗ್ಲೀಷ್ನ ಅಕ್ಷರಗಳು ಯಾವುದು. ಅದು ನಾವು ಸಾಧಾರಣ ABCD ಅಂತ ಹೇಳ್ತದಲ್ವಾ, ಅದು ಎದಿಂದ ಈ ಸರಿ ತನಕ ಬರ್ತದೆ. ಮತ್ತು ಅದನ್ನದು ಕ್ಯಾಪಿಟಲ್ ಲೆಟರ್ಸ್ ಉಂಟು, ಸ್ಮಾಲ್ ಲೆಟರ್ಸ್ ಉಂಟು. ಇದರಲ್ಲಿ ಸ್ವರಾಕ್ಷರಗಳು ಮತ್ತು ವ್ಯಂಜನಾಕ್ಷರಗಳು ಇದರಲ್ಲಿಯೇ ಉಂಟು. ಇಂಗ್ಲೀಷ್ನಲ್ಲಿ ಸ್ವರಾಕ್ಷರಗಳಿಗೆ ವೌವಲ್ಸ್ ಅನ್ನು ಹೇಳುತ್ತದೆ ಮತ್ತು ವ್ಯಂಜನಾಕ್ಷರಗಳಿಗೆ ಕನ್ಸೋನೆಂಟ್ಸ್ ಹೇಳುತ್ತದೆ. ಇದರಲ್ಲಿ ನಾವು ನೋಡುವಾಗ A for apple, A for ಆ, B for ball, B for ಬ, C for cat, C for ಕ, D for dog, D for ಡ, E for elephant, E for ಎ, F for fish, F for ಫ, G for goat, G for ಗ, H for horse, H for her, I for ink, I for e, J for joker, J for j, K for kite, K for k, L for lion, L for l, M for monkey, M for m, N for nest, N for n, O for orange, O for o, P for peacock, P for p, Q for queen, Q for q, R for rose, R for r, S for sun, S for s, T for tiger, T for t, U for umbrella, U for a, V for van, V for v, W for watch, W for v, X for Xmas tree, X for z, Y for yak, Y for y, Z for zebra, Z for s. ಇದು ಅದನ್ನ ಒಂದೊಂದು ಪದಗಳು ನಾನು ಹೇಳಿದರೆ ಸಹ ಅದು ಅದನ್ನ ಉಚ್ಚಾರಣಗಳಾಗಿ ಬರುತ್ತದೆ. ಇದರಲ್ಲಿ ಈ ಉಚ್ಚಾರಣ ಬರುವಾಗ ನಾವು ಕನ್ನಡದಲ್ಲಿ ಹೇಗೆ ಓದುತ್ತದೆ ಅದೇ ಥರ ಉಚ್ಚಾರಣಗಳು ಇದರೊಳಗೆ ಸ್ವರಾಕ್ಷರಗಳಾಗಿ ವ್ಯಂಜನಾಕ್ಷರಗಳಾಗಿ ಉಂಟು. ಅದರಲ್ಲಿ ಸ್ವರ ಉಚ್ಚಾರಣ ಬರುವ ಅಕ್ಷರಗಳಿಗೆ ವೌವಲ್ಸ್ ಎಂದು ಹೇಳುತ್ತದೆ. ಈ ಸೌಂಡ್ಗಳು, ಈ ಅಕ್ಷರಗಳಿಗೆ ಸ್ವರ ಉಚ್ಚಾರಣ ಬಂದಿದೆ. A for apple, A for ಆ, E for elephant, E for A, I for ink, I for E, O for orange, O for O, U for umbrella, U for A. ಬ್ಯಾಲೆನ್ಸ್ ಅಕ್ಷರಗಳಿಗೆ ವ್ಯಂಜನ ಸೌಂಡ್ ಬರುತ್ತದೆ, ಅದಕ್ಕೆ ಕನ್ಸೋನೆಂಟ್ಸ್ನ ಹೇಳುತ್ತದೆ. ವ್ಯಂಜನ ಸೌಂಡ್ ಅಂದರೆ ಅಕ್ಷರ ಪೂರ್ತಿಯಾಗಿ ಹೇಳಲಿಕ್ಕೆ ಆಗುವುದಿಲ್ಲ. B for ball, B for ಬ, C for cat, C for ಕ, D for dog, D for ಡ, F for fish, F for ಫ, G for goat, G for ಗ. ಇದು ಕನ್ನಡ ಅಕ್ಷರದಲ್ಲಿ ಸಹ ನಾವು ಗುಣಿತಾಕ್ಷರಗಳಿಗೆ ಮಾರ್ಪಡಿಸುವಾಗ ಮಾತ್ರ ನಾವು ಕರೆಕ್ಟಾಗಿ ಕಕ ಕಿಕಿ ಲೆಕ್ಕದಲ್ಲಿ ಓದ್ತದೆ. ಇಲ್ಲಾದರೆ ಫಸ್ಟ್ ಅಕ್ಷರ ಕ ಆದರೆ ಸಹ ನಾವು ಅದಕ್ಕೆ ಕ ಅಂತ ಹೇಳುತ್ತದೆ. ಕ ಎನ್ನ ಜೊತೆ ಆ ಸೇರುವಾಗ ಅದು ಕ ಎಂಬ ಉಚ್ಚಾರಣದಲ್ಲಿ ಬರುತ್ತದೆ, ಗುಣಿತಾಕ್ಷರವಾಗಿ ಬರುತ್ತದೆ. ಅದೇ ಲೆಕ್ಕದಲ್ಲಿ ನಾವು ಇಂಗ್ಲೀಷಲ್ಲಿ ಸಹ ಈ ಒಂದೊಂದು ಅಕ್ಷರ ಇದಕ್ಕೆ ಜಾಯಿಂಟ್ ಮಾಡಿ ಬರುವಾಗ ಈ ಉಚ್ಚಾರಣ ಚೇಂಜ್ ಆಗುತ್ತದೆ. ಬಿಗೆ ಜೊತೆ ಎ ಬರುವಾಗ ಎಗೆ ಸರಿಯಾಗಿ ಆ ಉಚ್ಚಾರಣ ಬರುತ್ತದೆ. ಆ್ಯಪಲ್ ಆ ಉಚ್ಚಾರಣ ಬರುತ್ತದೆ, ಸೊ ಬಿನ ಜೊತೆ ಎ ಬರುವಾಗ ಬಾ. ಹೀಗೆ ಎಲಿಫೆಂಟ್ ಬರ್ತದೆ, ಸೊ ಎ ಉಚ್ಚಾರಣ ಬಂದಿದೆ, ಸೊ ಬಿನ ಜೊತೆ ಇ ಬರುವಾಗ ಬೆ. ಐಗೆ ಇಂಗ್ ಇ ಬರುತ್ತದೆ, ಸೊ ಬಿ ಐ ಬಿ. ಓಗೆ ಓ ಬರುತ್ತದೆ, ಬಿ ಓ ಬೋ. ಯುಗೆ ಅಂಬ್ರೆಲಾ ಆ ಸೌಂಡ್ ಬರುತ್ತದೆ, ಸೊ ಬಿ ಯು ಬ. ಇದೇ ಥರ ನಾವು ಉಚ್ಚಾರಣ ಸರಿಯಾಗಿ ಗೊತ್ತಾಗಿ ಅರ್ಥ ಮಾಡಿಕೊಂಡು ಗುಣಿತಾಕ್ಷರ ಲೆಕ್ಕಕ್ಕೆ ಕನ್ವರ್ಟ್ ಮಾಡಬೇಕು. ಹಾಗೆ ಮಾಡುವಾಗ ನಮಗೆ ಇಂಗ್ಲೀಷ್ನಲ್ಲಿ ಗುಣಿತಾಕ್ಷರ ಸಿಗುತ್ತದೆ. ಅದು ಹೇಗೆ ಎಂದು ನೋಡೋಣ. ಹೀಗೆ ನಾನು ಹೇಳಿದ ಪ್ರಕಾರ ಗುಣಿತಾಕ್ಷರಗಳು ಬಿ ಅಕ್ಷರಕ್ಕೆ ಹೇಳಿದೆ. ಅದು ಬಿ ಮಾತ್ರ ಬರೆಯುವಾಗ ಅದು ಬಾ ಓದುವುದಿಲ್ಲ, ಬ ಓದುತ್ತದೆ. ಬಿ ಫಾರ್ ಬ, ಬಿ ಎ, ಬಿನ ಜೊತೆ ಎ ಬರುವಾಗ ಬಿ ಎ ಬಾ. ಬಿ ಐ ಬಿ, ಬಿ ಇ ಇ ಬಿ ಇ, ಬಿ ಯು ಬು, ಬಿ ಒ ಒ ಬೂ, ಬಿ ಆರ್ ಬ್ರ, ಬಿ ಇ ಬೆ, ಬಿ ಇ ಬೇ, ಬಿ ಐ ಬೈ, ಬಿ ಒ ಬೋ, ಬಿ ಒ
ಬೋ, BOU, ಬೌ, BUM, ಬಂ, BAH, ಬ. ಓಕೆ, ಈಗ ನಾವು ಕನ್ನಡದಲ್ಲಿ ಹೇಗೆ ಉಚ್ಚಾರಣೆ ಬರುತ್ತದೆ ಅದೇ ಥರ ಬಂದಿದೆ. ಬಾ, ಬಿ, ಬು, ಬೂ, ಬ್ರ, ಬೇ, ಬೈ, ಬೋ, ಬೌ, ಬಂ, ಬಹ. ಇದೇ ಥರ ನಾವೆಲ್ಲ ಅಕ್ಷರಗಳಿಗೆ ಸಹ ಗುಣಿತಾಕ್ಷರಗಳಾಗಿ ಅದಕ್ಕೆ ಮಾರ್ಪಡಿಸಿ ಮತ್ತೆ ನಾವು ಸ್ಪೆಲ್ಲಿಂಗ್ ಬರೆಯುವಾಗ ನಮಗೆ ಅದು ಈಸಿಯಾಗಿ ತಪ್ಪಿಲ್ಲದೆ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ನಮಗೆ ಸಾಧಾರಣ ಗೊತ್ತುಂಟು, ಗುಣಿತಾಕ್ಷರ ಮಾತ್ರ ಬಂದರೆ ಸಾಕಾಗುವುದಿಲ್ಲ, ಒತ್ತಾಕ್ಷರಗಳು ಸಹ ಬರಬೇಕಿತ್ತು. ಸೊ ಅದನ್ನ ಕ್ಲಾಸಲ್ಲಿ ಮುಂದೆ ಸರಿಯಾಗಿ ಇದರ ಬಗ್ಗೆ ಡೀಟೇಲ್ ಆಗಿ ಮತ್ತೆ ಹೇಳುತ್ತೇನೆ. ಓಕೆ, ಇವತ್ತು ನಾನು ಸ್ಟಾಪ್ ಮಾಡುತ್ತೇನೆ. ಮುಂದಿನ ಕ್ಲಾಸುಗಳಲ್ಲಿ ನಮಗೆ ಇದರ ಗುಣಿತಾಕ್ಷರ ಬರೆಯುವಾಗ ಪದಗಳು ಹೇಗೆ ಉಂಟು ಮಾಡುತ್ತದೆ ಅದರ ಬಗ್ಗೆ ಎಲ್ಲ ಕಲಿಯೋಣ. ಓಕೆ, ಇವತ್ತು ಸ್ಟಾಪ್ ಮಾಡುತ್ತೇನೆ. ಚಂದವಾಗಿ ಈ ಕ್ಲಾಸುಗಳು ಗಮನವಿಟ್ಟು ಕಲಿತಿದ್ದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇಂಗ್ಲೀಷ್ ಈಸಿಯಾಗಿ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಧನ್ಯವಾದಗಳು.